ಕಳಪೆ ಕಾಮಗಾರಿ ಬಗ್ಗೆ ಸಾರ್ವಜನಿಕರಿಂದ ಬಂದ ದೂರು ಆಧರಿಸಿ ಶಾಸಕರಾದ ಎಚ್.ಡಿ. ತಮ್ಮಯ್ಯ ಭಾನುವಾರ ನಗರದ ನಾಯ್ಡು ಬೀದಿ ರಸ್ತೆಯ ಡಾಂಬರೀಕರಣ ಆದ ಜಾಗಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ರಾತ್ರೋರಾತ್ರಿ ಕಾಮಗಾರಿ ಆರಂಭಿಸಿದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಅಧಿಕಾರಿಗಳ ಕಾರ್ಯವೈಖರಿಗೆ ಬೇಸರ ಹೊರಹಾಕಿದರು. ಕಳಪೆ ಕಾಮಗಾರಿ ಬಗ್ಗೆ ತಕ್ಷಣ ದೂರು ನೀಡಿದ ಸಾರ್ವಜನಿಕರ ಕ್ರಮವನ್ನು ಶ್ಲಾಘಿಸಿ ಮರು ಡಾಂಬರೀಕರಣ ನಡೆಸುವಂತೆ ಸ್ಥಳದಲ್ಲೇ ಸೂಚನೆ ನೀಡಿದರು. ನಂತರ ಮಾತನಾಡಿದ ಅವರು, ಕಾಮಗಾರಿ ಗುದ್ದಲಿ ಪೂಜೆ ಸಂದರ್ಭದಲ್ಲಿ ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು, ಬೇಜವಾಬ್ದಾರಿತನ ಪ್ರದರ್ಶಿಸಲಾಗಿದೆ ಎಂದು ಆಕ್ಷೇಪಿಸಿದ್ರು. ತಾವಾಗಲಿ ತಮ್ಮ ಕುಟುಂಬದವರಾಗಲಿ ಗುತ್ತಿಗೆ ಪಡೆದಿಲ್ಲ ಎಂದು ಸ್ಪಷ್ಟಪಡಿಸಿ, ಗುಣಮಟ್ಟದ ವಿಚಾರದಲ್ಲಿ ರಾಜಿಯ ಪ್ರಶ್ನೆಯೇ ಇಲ್ಲ. ಈಗಾಗಲೇ 3-4 ರಸ್ತೆಗಳ ಕಾಮಗಾರಿ ಉತ್ತಮ ಗುಣಮಟ್ಟದಲ್ಲಿ ನಡೆದಿದ್ದು, ಈ ರಸ್ತೆ ಕೆಲಸ ಸರಿಯಾಗಿಲ್ಲ ಎಂದು ತಿಳಿಸಿ ಕೆಲಸ ಪರಿಶೀಲನೆ ಮಾಡದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು ಮತ್ತು ಕಳೆದ 2 ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಶ್ರಮಪಟ್ಟು ಜಿಲ್ಲಾ ಕೇಂದ್ರ ರಸ್ತೆಗಳ ದುರಸ್ತಿಗೆ 20 ಕೋಟಿ ರು ಅನುದಾನ ತಂದಿದ್ದು, ಉಳಿದ ಕಾಮಗಾರಿಗಳನ್ನು ದೂರು ಬಾರದ ರೀತಿಯಲ್ಲಿ ನಿರ್ವಹಿಸುವಂತೆ ಸೂಚನೆ ನೀಡಿದರು. ಸೀಲಿಂಗ್ ಕೋಟ್ ಹಾಕ್ಬೇಕಷ್ಟೇ, ಕ್ಲೀನಾಗಿ ಸ್ಪ್ರೇ ಮಾಡಿ ಸೀಲ್ ಕೋಟ್ ಹಾಕಿ ಮಾಡ್ದಲ್ಲೇ ಆಗ್ತಾ ಗಾಡಿ ಯಾವ ಕೆಲಸ ಮಾಡ್ತಾರೆ. ಈಗ ನೀವು ಇಲ್ಲೇ ನಿಂತ್ಕೊಂಡು ಏನು ಹೇಳಿ ಪೂರ್ತಿ, ಯಾಕೆ ನನಗೆ ಅವ್ರ ಮೇಲೆ ನಂಬಿಕೆ ಇಲ್ಲ, ಅವರಿಬ್ಬರ ಮೇಲೂ ನಂಬಿಕೆ ಇಲ್ಲ, ನಿಮ್ಮ ಮೇಲೆ ನಂಬಿಕೆ ಇದೆ. ನೀವು ನಿಂತ್ಕೊಂಡು ನಮ್ಮ ಎಸ್ಟಿಮೇಟ್ ಏನಿದೆ ಅದರ ಪ್ರಕಾರ ನೀಟಾಗಿ ಮಾಡಿಸ್ಬೇಕು. ಏನು ಹೇಳಿ ಈ ರೋಡು ಎಲ್ಲದನ್ನು ಮಾಡಿಸ್ಬೇಕು ಸರ್. ಇದು ಪಕ್ಷಾತೀತವಾಗಿ ನಾವು ಕೇಳ್ತಾ ಇರೋದಕ್ಕೆ, ಯಾವ ಪಕ್ಷದವರು ನಾವೆಲ್ಲ ನಮಗೆ ರೋಡ್ ನೀವು ಹೇಳಿದ್ರೆ ನೋಡಿ, ಇಲ್ಲಿ ಕೇಳಿ ಸರ್, ಇದು ಇನ್ನೂ ಮೊನ್ನೆ ಸ್ಟಾರ್ಟ್ ಮಾಡಿದ್ದಾರೆ. ಯಾವಾಗ? ಶುಕ್ರವಾರ ಶನಿವಾರ ಬೆಳಿಗ್ಗೆ ನಮಗೆ ಗೊತ್ತಾಗಿದೆ. ಗೊತ್ತಾದ ತಕ್ಷಣ ನಾವು ಹೇಳಿದ್ದೀವಿ ಸರ್, ನೀವು ಬರೋ ತನಕ ಮಾಡಬೇಡಿ ಅಂತ ನಾವು ಹೇಳಿದ್ದೀವಿ. ನಿಲ್ಸಕ್ಕೆ ಹೇಳಿ. ಯಾಕೆ ಅಂತಂದರೆ ನಾವು ಫಸ್ಟೇ ಹೇಳಿದ್ವಿ ಏನಂತ, ಯಾವ ಕಾರಣಕ್ಕೂ ನಾವು ಯಾವನಿಂದ ಏನು ಕೇಳಲ್ಲ. ನಾವು ನಮ್ಮ ಕುಟುಂಬದವ್ರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಲ್ಲ. ನಮಗೆ ಬೇಕಾಗಿರೋದು ಜನಕ್ಕೆ ಗುಣಮಟ್ಟದ ರಸ್ತೆ ಮಾಡೋದು. ಯಾರು ಬೇಕಾದ್ರೆ ಪಬ್ಲಿಕ್ಸು ಕೆಲಸ ಚೆನ್ನಾಗಿ ಮಾಡ್ತಾ ಇಲ್ಲ ಅಂದರೆ ನನಗೆ ದೂರು ಕಂಪ್ಲೇಂಟ್ ಫೋನ್ ಮಾಡಿ ಹೇಳಿ ನಾವು ಕೆಲಸ ಗುಣಮಟ್ಟದ ಮಾಡ್ತೀವಿ. ನಾವು ಹೇಳಿದ್ವಿ, ನೀವು ಅವತ್ತು ಉದ್ಘಾಟನೆ ಮಾಡೋದು ಅವತ್ತು ಹೇಳಿದ್ದೀವಿ, ಆಯಿತಾ? ಹೇಳಿದ್ದೀವಿ. ಇವರು ಈ ಥರ ಬಂದಾಗ ಇಲ್ಲವೇ ಇಲ್ಲ, ರಾತ್ರಿ ಹಾಕಿ ಬಸ್ ಎಲ್ಲ ಬಿಟ್ಟರು. ಆಮೇಲೆ ವೈಷ್ಣವ್ ಎಡಬಲಿ ಬರಪ್ಪ, ನಿಮಗೆ ಒಂದು ಕಾಮನ್ ಸೆನ್ಸ್ ಬೇಕು ಇಂಜಿನಿಯರ್ಗಳಿಗೆ. ಏನು ಹೇಳಿ, ರೋಡ್ ಟಾರ್ ಮಾಡ್ಬೇಕಾದ್ರೆ ಒಂದು ಕಡೆ ಬ್ಲಾಕ್ ಮಾಡ್ಕೊಬೇಕು, ಇನ್ನೊಂದು ಟಾರ್ನ ನಾನು ಹೇಳಿದ್ದೀನಿ ಏನು ಟೆಂಪ್ರೇಚರ್ ಇರಬೇಕು ಆ ಟೆಂಪ್ರೇಚರ್ ಇರಬೇಕು. ಆಮೇಲೆ ಎಷ್ಟು ಟ್ಯಾಗ್ ಕೋಟ್ ಹಾಕ್ಕೊಬೇಕು ಅಷ್ಟು ಟ್ಯಾಗ್ ಕೋಟ್ ಹಾಕ್ಕೊಂಡು ಟೆಂಪ್ರೇಚರ್ ಟಾರ್ ಹಾಕ್ಬೇಕು. ರಾತ್ರಿ 8 ಗಂಟೆಲಿ ಏನು ರೀ ನಿಮಗೆ ಅಂತ ದರ್ದು ಹಾಕೋಕ್ಕೆ? 8 ಗಂಟೆಲಿ ಹಾಕ್ಬೇಕು. ಯಾವಾಗ? ರಾತ್ರಿ ಹೈವೇನಲ್ಲಿ 12 ಗಂಟೆಲೂ ಟಾರ್ ಹಾಕ್ತಾರೆ. ಹೆವಿ ಟ್ರಾಫಿಕ್ ಇರುತ್ತೆ, ರಾತ್ರಿ ಹೈವೇನಲ್ಲೂ 12 ಗಂಟೆಲಿ ಮಾಡ್ತಾರೆ. ಅಂಥ 12 ಗಂಟೆಲಿ ಟ್ರಾಫಿಕ್ ಏನು ಇಲ್ಲಿ ಇರಲ್ಲ. ಆ ಥರ ಏನು ನಿಮಗೆ ತೊಂದರೆ ಇಲ್ಲ. ಅರ್ಥ ಆಯ್ತಲ್ಲ ನಿಮಗೆ? ನೀವು ಒನ್ ಡೇ ಆ ಕಡೆ ರೋಡ್ ಓಪನ್ ಮಾಡಿ, ಈ ಕಡೆ ರೋಡ್ ಕ್ಲೋಸ್ ಮಾಡ್ಕೊಳ್ಳಿ, ಎರಡು ಒಟ್ಟಿಗೆ ಕ್ಲೋಸ್ ಮಾಡಿ. ಅದು ನೋಡೋಣ ಹೆಂಗಿದೆ ಅದು ಆ ರೋಡ್. ಅಲ್ಲ, ಇದೇನು ಮತ್ತೆ ಮಾಡೋಕ್ಕಾಗಲ್ಲ. ಇದಕ್ಕೆ 2 ವರ್ಷದಿಂದಲ್ಲ, ಅವರು 4 ವರ್ಷದಿಂದ ಗೋಳಾಡಿದ್ದಾರೆ. ನಾವು ಗ್ರಾಂಟ್ ತರಬೇಕಾರೆ ಕಷ್ಟಪಟ್ಟು ನಮ್ಮ ಸರ್ಕಾರದಲ್ಲಿ ಜನಗಳಿಗೆ, ಬಡವರಿಗೆ 5 ಗ್ಯಾರಂಟಿನೂ ಕೊಟ್ಟು ನಾವು ಊರನ್ನ ಅಭಿವೃದ್ಧಿನೂ ಮಾಡಬೇಕು ಅಂತೇಳಿ ಇವತ್ತು 100 ಕೋಟಿಗೂ ಹೆಚ್ಚು ಡಾಂಬರ್ ಕೆಲಸ ಸ್ಟಾರ್ಟ್ ಆಗಿದೆ ಚಿಕ್ಕಮಗಳೂರಲ್ಲಿ. ನಾನು ಎಲ್ಲೂ ಕಾಂಪ್ರಮೈಸ್ ಆಗಲ್ಲ. ಏನು ಹೇಳಿ, ಇಲ್ಲಿ ಒಂದು ರೋಡ್ ಅಲ್ಲ, ಯಾವ ರೋಡು ಕಾಂಪ್ರಮೈಸ್ ಆಗಲ್ಲ. ಎಲ್ಲ ತಲೂ ಗುಣಮಟ್ಟದ ಕೆಲಸ ಆಗಬೇಕು. ನಮಗೇನು ಯಾರಿಂದ ಏನು ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಲ್ಲ? ನಾವೇನು ಯಾರಿಗಾರು ಒಬ್ಬರಿಗೆ ಗುತ್ತಿಗೆ ಕೊಟ್ಟಿದ್ದೀವ? ಯಾರು ಬೇಕಾದ್ರೆ ಮಾಡ್ಬೋದು, ಕ್ವಾಲಿಟಿ ವರ್ಕ್ ಮಾಡೋದು ಯಾರು ಬೇಕಾದ್ರೆ ಮಾಡ್ಬೋದು ಅಂತ ಹೇಳಿದ್ದೀವಿ. ಹಿಂದೆಲ್ಲ ಹಂಗಿಲ್ಲ, ಯಾರು ಒಬ್ಬರೇ ಮಾಡ್ತಾ ಇದ್ರು, ಕೇಳರಿರಲಿಲ್ಲ. ಇದು 2 ಇಂಚು 3 ಇಂಚು ಅಂದ್ರೆ ನೀವೇ ನೋಡಿ ಸರ್ ಎಷ್ಟಿದೆ. 1 ಇಂಚ್ ಇಲ್ಲ, ನೀವೇ ನೋಡಿ. ಆಮೇಲೆ ನಾವು ಕಂಪ್ಲೇಂಟ್ ಬೆಳಗ್ಗೆ ಕಂಪ್ಲೇಂಟ್ ಕೊಡೋ ತನಕ ಯಾರು ಕೆಲಸ ನಿಲ್ಸಿದ್ಮೇಲೆ ಆಮೇಲೆ ಯಾರು ಇಂಜಿನಿಯರ್ಗಳು, ಆಫೀಸರ್ಗಳು ಎಲ್ಲರೂ ಬಂದಿದ್ದು. ಅವಾಗ ಅಲ್ಲಿ ತನಕ ಯಾರೂ ಬರಲಿಲ್ಲ. ಲೋಕೇಶ್ ನೋಡಿ, ಇಲ್ಲಿ ಇವ್ರಿಗೆ KRDL ಎಡಬಲಿ ನಿಲ್ಸ್ಕೊಂಡು ಎಸ್ಟಿಮೇಟ್ ಏನಿದೆ, ಎಸ್ಟಿಮೇಟಲ್ಲಿ ಎಷ್ಟು
ನಿಮಗೆ ಬಿ ಎಮ್ ಹಾಕಬೇಕು, ಎಷ್ಟು ಬಿ ಸಿ ಹಾಕಬೇಕು ನಿಂತು ಹಾಕ್ಸಿಸ್ಬೇಕು, ನೀವೇ ನಿಂತು ಹಾಕ್ಸಿಸ್ಬೇಕು. ಈಗ ಬಿಡಿ ಸರ್, ಈಗ ನಿಮಗೆ ಯಾಕೆ ಈಗ ನೋಡಿ ಇಲ್ಲಿ ಹೇಳೋದು ಕೇಳಿ. ಈಗ ದೇವ್ರ ದಯದಿಂದ ಅಡುಗೆ ಮಾಡ್ಬೇಕಾದ್ರೆ ಅಡುಗೆ ಕೇಳಿದ್ರೆ ಅಡುಗೆ ಸರ್ವ್ ಮಾಡ್ಬೋದು, ಅಥವಾ ಮತ್ತೆ ಹೊಸ್ದಾಗಿ ಅಡುಗೆ ಮಾಡ್ಬೋದು. ಅಡುಗೆ ಮಾಡಿ ಊಟ ಮಾಡೋ ಟೈಮಲ್ಲಿ ಅಡುಗೆ ಕೆಟ್ಟಿದ್ರೆ ಏನು ಮಾಡ್ತಿದ್ವಿ? ತಕ್ಷಣಕ್ಕೆ ನೀವು ನಿಲ್ಲಿಸಿ ಹೇಳಿದ್ದೀವಿ, ಒಳ್ಳೆಯದಾಗಿದೆ, ನಿಲ್ಲಿಸಿದ್ದೀವಿ. ಈಗ 100% ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ಈಗಾಗಲೇ ರಸ್ತೆ ಡಾಂಬರೀಕರಣ ಪ್ರಾರಂಭ ಆಗಿದ್ದು, ಮೊನ್ನೆ ಅಧಿವೇಶನದಲ್ಲಿದ್ದಂಥ ಸಂದರ್ಭದಲ್ಲಿ ನನಗೆ ದೂರವಾಣಿ ಮುಖಾಂತರ ನಾಯ್ಡು ಬೀದಿನಲ್ಲಿ ಕಾಮಗಾರಿ ಸರಿ ಇಲ್ಲ ಅಂತ ಫೋನ್ ಮಾಡಿದರು. ಹಾಗಾಗಿ ತಕ್ಷಣ ಕಾಮಗಾರಿನ ನಿಲ್ಲಿಸಿ ನೀಟಾಗಿ ಮಾಡಬೇಕು ಅಂತೇಳಿ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಿನ್ನೆ ಬಂದ ತಕ್ಷಣ ಇವತ್ತು ಬೆಳಿಗ್ಗೆ ನಗರಸಭೆ ಅಧ್ಯಕ್ಷರು ಎಲ್ಲ ಗೌರವಾನ್ವಿತ ನಗರಸಭಾ ಸದಸ್ಯರು ಜೊತೆ ಇವತ್ತು ಆ ಸ್ಥಳವನ್ನು ಭೇಟಿ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನು, ಇಂಜಿನಿಯರ್ಗಳನ್ನ ಕರೆಸಿ ಅವರಿಗೆ ಸೂಕ್ಷ್ಮವಾಗಿ ಅವರಿಗೆ ತಿಳುವಳಿಕೆ ಕೊಟ್ಟಿದ್ದೀನಿ. ಯಾಕೆ ಅಂತೇಳಿದರೆ, ನಾವು ಚುನಾವಣೆ ಪೂರ್ವದಲ್ಲಿ ಹೇಳಿದ್ವಿ, ಈಗಲೂ ಹೇಳ್ತೀವಿ, ನಾನಾಗಲಿ ನಮ್ಮ ಕುಟುಂಬದವ್ರು ನಾವು ಗುತ್ತಿಗೆ ಮಾಡಲ್ಲ. ಗುತ್ತಿಗೆದಾರರು 5 ಬೆಳೆ ಒಂದೇ ಸಮ ಇರಲ್ಲ, ಎಲ್ಲರೂ ಒಂದೊಂದು ಪ್ಯಾಕೇಜ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ನಾನು ಈಗ ಬೆಳಿಗ್ಗೆಯಿಂದ ನೋಡಿದಾಗ 2-3 ರೋಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ರೋಡು ಚೆನ್ನಾಗಿ ಮಾಡಿದ್ದಾರೆ, DC ಆಫೀಸ್ ಇರೋ ರೋಡು ಚೆನ್ನಾಗಿ ಮಾಡಿದ್ದಾರೆ, ಕೋಟೆ ರೋಡು ಚೆನ್ನಾಗಿ ಮಾಡಿದ್ದಾರೆ. ನಾಯ್ಡು ಬೀದಿಲಿರೋ ಮಾಡೋದಂಥ ಗುತ್ತಿಗೆದಾರರು ಸರಿಯಾಗಿ ಕಾಮಗಾರಿ ಮಾಡಿಲ್ಲ. ಹಾಗಾಗಿ ತಕ್ಷಣ ಇಂಜಿನಿಯರ್ನ ಎಲ್ಲರನ್ನೂ ಇವತ್ತು ಕರೆಸಿ ಬೈದು ಅದನ್ನು ಕಿತ್ತು ಹೊಸ್ದಾಗಿ ಮಾಡೋವಂಥ ಕೆಲಸವನ್ನು ಮಾಡಿದ್ದೀವಿ. ನಮಗೆ ಯಾವುದೇ ಕಾರಣಕ್ಕೂ ನಾನಾಗಲಿ, ನಗರಸಭೆ ಅಧ್ಯಕ್ಷರಾಗಲಿ, ನಮ್ಮ ನಗರಸಭಾ ಸದಸ್ಯರುಗಳಿಗಾಗಲಿ, ನಮಗೆ ಗುತ್ತಿಗೆ ಯಾರೇ ಮಾಡಲಿ ಕಾಮಗಾರಿ ಗುಣಮಟ್ಟ ಚೆನ್ನಾಗಿರಬೇಕು. ನಾನು ಶುರುಲೇ ಹೇಳಿದ್ದೀನಿ, ಏನು ಎಸ್ಟಿಮೇಷನಲ್ಲಿ BM ಮತ್ತು STBC ಎಷ್ಟು ಇಂಚಿದೆ ಅಷ್ಟು ಇಂಚಿನ ಮಾಡಲೇಬೇಕು. ಅವರು ಮಾಡಲಿಲ್ಲ ಅಂತಂದರೆ ಸಾರ್ವಜನಿಕರು ನನಗೆ ಫೋನ್ ಮಾಡಿ ದೂರ ತರಿಸಿರು, ನಾವು ಆ ಕೆಲಸನ ಸರಿಪಡಿಸ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ನಾಯ್ಡು ಬೀದಿಗೆ ಫೋನ್ ಮಾಡಿ ಹೇಳಿದ್ದಾರೆ, ಕೆಲಸ ನಿಲ್ಲಿಸಿ. ಅಧ್ಯಕ್ಷರು ನಿನ್ನೆ ಎಲ್ಲ ವಿಸಿಟ್ ಮಾಡಿದ್ದಾರೆ. ಇವಾಗಲೂ ನಾವು ಅಧ್ಯಕ್ಷರು ಸದಸ್ಯರುಗಳೆಲ್ಲ ವಿಸಿಟ್ ಮಾಡಿದ್ದೀವಿ, ಅಧಿಕಾರಿಗಳು ಕರೆಸಿದ್ದೀವಿ. ಅದನ್ನು ತೆಗೆದು, ಯಾಕೆ ಅಂತಂದರೆ ಬೇಗ ಹೇಳಿದ್ದು ಒಳ್ಳೆಯದಾಯಿತು. ಮಾಡಿ ಒಂದು ತಿಂಗಳ ಮೇಲೆ ಯಾರು ಹೇಳಿದರೆ ಕಷ್ಟ ಆಗೋದು. ಶುರುಲೇ ಹೇಳಿದ್ರಿಂದ, ಇನ್ನು ಮೊನ್ನೆ ಹಾಕಿದ್ರು, ನೆನ್ನೆ ಬೆಳಗ್ಗೆ ಹೇಳಿದ್ರಿಂದ ಕಿತ್ತು ಹೊಸ್ದಾಗಿ ಮಾಡೋದಕ್ಕೆ ಅವಕಾಶ ಆಗಿದೆ, ಮಾಡ್ತಾಯಿದ್ದಾರೆ. ಇನ್ನು ಉಳಿದಂಥ ಈ ರಸ್ತೆಗಳು ಕಾಮಗಾರಿ ಮೇಲ್ನೋಟಕ್ಕೆ ಚೆನ್ನಾಗಿ ಬಂದಿರೋದ್ರಿಂದ ಇನ್ನು ಉಳಿದ ರಸ್ತೆಗಳನ್ನು ಏನೀಗ ಮಾಡ್ತಾಯಿದ್ದಾರೆ ಅದನ್ನು ನಗರಸಭೆ ಅಧಿಕಾರಿಗಳಿಗೆ, ಇಂಜಿನಿಯರ್ಗಳಿಗೆ, KRDL ಇಂಜಿನಿಯರ್ಗಳಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ. ಯಾವ ಗುತ್ತಿಗೆದಾರರು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಅದನ್ನು ಗುಣಮಟ್ಟದ ಕಾಮಗಾರಿ ಮಾಡಲೇಬೇಕು. ಅದರ ಗುಣಮಟ್ಟದ ಕಾಮಗಾರಿ ಮಾಡದೆ ಸಂಬಂಧಪಟ್ಟ ಅಧಿಕಾರಿಗಳು ಹೊಣೆ ಹಾಕ್ತಾರೆ ಅನ್ನೋ ಒಂದು ಸೂಚನೆನ ಕೊಟ್ಟಿದ್ದೀನಿ. ಬಹುಶಃ ಸುಮಾರು ಚಿಕ್ಕಮಗಳೂರು ನಗರದಲ್ಲೇ 20 ಕೋಟಿಗೂ ಹೆಚ್ಚು ಡಾಂಬರೀಕರಣ ನಡೆಯುತ್ತೆ, ಒಂದು 10 ಕೋಟಿ ರೂಪಾಯಿನ ಕಾಂಕ್ರೀಟ್ ರಸ್ತೆ ನಡೆಯುತ್ತೆ. ಸಾಧ್ಯವಾದಷ್ಟು ಎಲ್ಲಿ ಹೆಚ್ಚು ರಸ್ತೆಗಳು ಹಾಳಾಗಿದೆ ಆ ರಸ್ತೆಗಳನ್ನು ಆದಷ್ಟು ಬೇಗ ಮಾಡೋ ಕೆಲಸವನ್ನು ಮಾಡ್ತಾಯಿದ್ವಿ. ಯಾವಾಗಲೂ ವಿರೋಧ ಮಾಡೋದು, ವಿರೋಧಿಗಳು ಯಾವಾಗಲೂ ಇರಲೇಬೇಕು. ನಾನು ಹೇಳೋದು, ಯಾವಾಗಲೂ ಆರೋಗ್ಯಕರ ವಿರೋಧವನ್ನು ಮಾಡಬೇಕಾದ್ರೆ ಅದನ್ನು ನಾವು ಸ್ವೀಕರಿಸೋದು ನಮ್ಮ ಕೆಲಸ. ಆರೋಗ್ಯಕರ ವಿರೋಧವನ್ನು ಮಾಡಬೇಕು. ವಿರೋಧ ಪಕ್ಷಗಳು ಇರಲೇಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳು ಎಚ್ಚರಿಸುವಂಥ ಕೆಲಸವನ್ನು ಮಾಡಿದಾಗಲೇ ಪ್ರಜಾಪ್ರಭುತ್ವಕ್ಕೊಂದು ಗೌರವ. ಆದರೆ ವಿರೋಧ ಮಾಡುವ ಭರದಲ್ಲಿ ವೈಯಕ್ತಿಕವಾಗಿ ಟೀಕೆ ಯಾರನ್ನೂ ಮಾಡಬಾರ್ದು. ಟೀಕೆಗಳು ಯಾವಾಗಲೂ ಸಾಯ್ತವೆ, ಆದರೆ ನಾವು ಮಾಡೋ ಕೆಲಸಗಳು ಯಾವಾಗಲೂ ಶಾಶ್ವತವಾಗಿರ್ತವೆ ಅಂತ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ನಾನು ಟೀಕೆಗಳಿಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ. ಟೀಕೆಗಳು ಸಾಯ್ತವೆ, ನಾವು ಮಾಡುವ ಕೆಲಸಗಳು ಯಾವಾಗಲೂ ಇರ್ತವೆ. ಬಹುಶಃ ನಿಮಗೆಲ್ರಿಗೂ ಗೊತ್ತಿದೆ, ಇಲ್ಲೆಲ್ಲ ನಮ್ಮ ಪಕ್ಷದ ಹಿರಿಯರು, ಚುನಾಯಿತ ಪ್ರತಿನಿಧಿಗಳು, ಪತ್ರಕರ್ತರು ಇದ್ದೀರಿ. ಮೊದಲ 5 ವರ್ಷದಲ್ಲಿ ನಮ್ಮ ಸರ್ಕಾರ ಬಂದು 2.5 ವರ್ಷದಲ್ಲಿ ನಮ್ಮ ಸರ್ಕಾರ ಬಡವರ ಪರ ಸರ್ಕಾರ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು 5 ಗ್ಯಾರಂಟಿ, ಒಂದು ವರ್ಷಕ್ಕೆ 57,000 ಕೋಟಿ, 30,000 ಕೋಟಿ ಗೃಹಲಕ್ಷ್ಮಿಗೆ, ಗೃಹ ಜ್ಯೋತಿ ಮತ್ತು ಶಕ್ತಿ ಯೋಜನೆ, ಅನ್ನಭಾಗ್ಯ, ಯುವ ನಿಧಿ, ಹೀಗೆ 57,000 ಕೋಟಿ ನಾವು ಬಡವರ ಬದುಕಿಗಾಗಿ ಕೊಟ್ಟರು ಅದರ ಜೊತೆ ಅಭಿವೃದ್ಧಿನೂ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಕ್ಷೇತ್ರಕ್ಕೆ ಇವತ್ತು ಚಿಕ್ಕಮಗಳೂರು ನಗರ ಮತ್ತು ಚಿಕ್ಕಮಗಳೂರು ಗ್ರಾಮಾಂತರದಲ್ಲಿ ಸುಮಾರು ಮಾರ್ಚ್ 31ರೊಳಗಡೆ 100 ಕೋಟಿಗೂ ಹೆಚ್ಚು ರಸ್ತೆ ಕೆಲಸ ಮುಗಿಯುತ್ತೆ. ಹಾಗಾಗಿ ಕೆಲವರು ಇದನ್ನು ಸಹಿಸೋಕ್ಕಾಗ್ದಲೇ ವೈಯಕ್ತಿಕ ಟೀಕೆ ಮಾಡ್ತಾರೆ. ನಾನು ಖಂಡಿತ ಪ್ರಜಾಸತ್ತಾತ್ಮಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆರೋಗ್ಯಕರ ಟೀಕೆ ಮಾಡಿದರೆ ಅದನ್ನು ಸ್ವೀಕರಿಸ್ತೇನೆ.
ತಪ್ಪು ನಡೆದಿದ್ರೆ ಯಾರೇ ಅಧಿಕಾರಿ ತಪ್ಪು ಮಾಡಿದ್ರು, ಯಾರೇ ಗುತ್ತಿಗೆದಾರ ತಪ್ಪು ಮಾಡಿದ್ರು ಅದಕ್ಕೆ ಮುಲಾಜಿಲ್ದಂಗೆ ಸರಿಪಡಿಸೋಂಥ ಕೆಲಸ, ತಪ್ಪು ಮಾಡಿದ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳುವ ಕೆಲಸ ಮಾಡ್ತೇವೆ. ಆಮೇಲೆ ಯಾವುದೂ ರಸ್ತೆಗೂ ಯಾರೂ ಹೆಸರನ್ನ ಇಡೋಕ್ಕಾಗಲ್ಲ. ಇದು ಸರ್ಕಾರ ಜನ ಕೊಡುವಂಥ ತೆರಿಗೆ ಹಣದಲ್ಲಿ ಮಾಡ್ತಕ್ಕಂಥ ಕೆಲಸ. ಜನಪ್ರತಿನಿಧಿ ಇವತ್ತು ನಾನಿದ್ದೀನಿ, ಹಿಂದೆ ಅವರಿದ್ರು, ನಾಳೆ ಇನ್ನೊಬ್ರು ಇರ್ಬೋದು. ಯಾರಿದ್ರು ಸರ್ಕಾರದ ಹಣದಲ್ಲಿ, ಸರ್ಕಾರ ಜನ ಕಟ್ಟುವ ತೆರಿಗೆ ಹಣದಲ್ಲಿ ಮಾಡೋ ಕೆಲಸಕ್ಕೆ ನಾವು ಹೆಂಗೆ ಯಾರು ಹೆಸರಿಡೋಕ್ಕಾಗುತ್ತೆ? ಅದು ಅವ್ರವ್ರ ವೈಯಕ್ತಿಕ. ಈಗ ನೋಡಿ, ಡಾಂಬರ್ ಮೇಲೆ ರೀಸರ್ಫೇಸಿಂಗ್ ಅಂತ ಎಸ್ಟಿಮೇಟ್ ಮಾಡಿದ್ದಾರೆ, ಏನು ಒನ್ ಟೈಮ್ ಇಂಪ್ರೂವ್ಮೆಂಟ್ಸ್ ಅಂತ ಮಾಡಿದ್ದಾರೆ. ನಿಮಗೆ ಡಾಂಬರ್ ರಸ್ತೆ ಕೆಲವು ಕಡೆ ಮಾತ್ರ ನಿಮಗೆ ಬಗೆದು ಅದಕ್ಕೆ ವೆಟ್ ಮಿಕ್ಸ್ ಹಾಕಿ ಮಾಡೋ ಅಂಥ ಎಸ್ಟಿಮೇಟ್ ಇದೆ. ಇನ್ನು ಉಳಿದಂತೆ ರಸ್ತೆ ಇರೋ ಜಾಗದಲ್ಲಿ ಆ ರಸ್ತೆ ಮೇಲೆ BM ಹಾಕ್ಕೊಂಡು ಎಸ್ಟಿಬಿಷಿ ಮಾಡೋ ಅಂಥ ಕೆಲಸ ಮಾಡ್ತಾಯಿದ್ದಾರೆ. ಎಸ್ಟಿಮೇಷನ್ ಬಿಟ್ಟು ಏನೇ ತಪ್ಪು ಮಾಡೋದಕ್ಕೆ ಅವಕಾಶ ನಾವು ಕೊಡಲ್ಲ. ಈ ಹಿಂದೆ ನೀವೆಲ್ಲ ನೋಡಿದಿರಿ. ನಮಗೆ ಒಂದು ಸಂತೋಷ ಏನು ಅಂತೇಳಿದರೆ, ಒಂದಷ್ಟು ವಿರೋಧ ಪಕ್ಷದವರಿಗೆ ಕನಿಷ್ಠ 20 ವರ್ಷದ ನಂತರ ಯಾವುದಾರ ಕಾಮಗಾರಿ ಸ್ವಲ್ಪ ತೊಂದರೆ ಆಗಿದೆ, ತಪ್ಪಾಗಿದೆ ಅಂದರೆ ಅದನ್ನು ಹೇಳುವಷ್ಟು ಧೈರ್ಯ ನಾನು ಮಾಡಿಕೊಟ್ಟಿದ್ದೀನಿ. 20 ವರ್ಷ ಯಾವುದೇ ಗುತ್ತಿಗೆ ಇಡೀ ಚಿಕ್ಕಮಗಳೂರು ನಗರದಲ್ಲಿ ಒಬ್ಬರೇ ಮಾಡ್ತಾಯಿದ್ರು. ಅವರು ಚೆನ್ನಾಗಿ ಮಾಡಿದ್ರು, ಪ್ರಶ್ನೆ ಮಾಡೋಕ್ಕೆ ಯಾರಿಗೂ ಅಧಿಕಾರ ಇರಲಿಲ್ಲ. ಅವ್ರು ಕಳಪೆ ಮಾಡಿದ್ರು, ಯಾರಿಗೂ ಕೇಳೋಕ್ಕೆ ಅಧಿಕಾರ ಇರಲಿಲ್ಲ. ಆ ಒಂದು ಪ್ರಜಾಪ್ರಭುತ್ವ, ವಾಕ್ ಸ್ವಾತಂತ್ರ್ಯ ಇವತ್ತು ಸಿಕ್ಕಿರೋದು ಭಾಳ ಹೆಮ್ಮೆಯ ವಿಷಯ. ಈಗ ಯಾರು ಚಿನ್ನದ ರಸ್ತೆ ಅಂತ ಹೇಳಿದ್ರಲ್ವಾ, ಬಹುಶಃ ಅವರ ಹಿಂದಿನ ವಜ್ರದ ರಸ್ತೆ ಇದೆಯಲ್ಲ, MG ರೋಡಲ್ಲಿ ಫುಟ್ಪಾತು, IG ರೋಡಲ್ಲಿರೋ ಫುಟ್ಪಾತು, ಮಾರ್ಕೆಟ್ ರೋಡಲ್ಲಿರೋ ಫುಟ್ಪಾತಲ್ಲ, ವಜ್ರದ ಫುಟ್ಪಾತ್ ಮೇಲೆ ಹೋಗಿ ನಡ್ಕೊಂಡು ಹೋಗಿ ಬಂದುಬಿಟ್ರೆ, ಒಂದು ಸಲ ನಡ್ಕೊಂಡು ಹೋಗಿ ಬಂದರೆ ಯಾಕೆ ಹಿಂದೆ ಆ ರಸ್ತೆ ಮೇಲೆ ಲೋಕಾಯುಕ್ತಕ್ಕೆ ಹಾಕಿದ್ದಾರೆ, ಯಾಕೆ ಇನ್ನೂ ಲೋಕಾಯುಕ್ತದಲ್ಲಿ ನಡೀತಾ ಇದೆ ಆಯಿತಾ ಅನ್ನೋದು ಅವ್ರು ಒಂದು ರೌಂಡ್ ಹೋಗಿ ಬಂದರೆ ಗೊತ್ತಾಗ್ತದೆ. ಅಥವಾ ನಗರೋತ್ಥಾನ ಯೋಜನೆ ನಡೀಲಿ ನೋಡಿ, 2.5 ವರ್ಷದಿಂದ ವರ್ಕ್ ಆರ್ಡರ್ ತಗೊಂಡಿದ್ದಾರೆ. ಇಲ್ಲಿ ನಮ್ಮ ಎದುರುಗಡೆ ರಸ್ತೆ ಜನ ನೋಡಿ ಹೆಂಗೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. 2.5 ವರ್ಷ ಬೇಕಾಗಿದೆ ಈ ರಸ್ತೆಗೆ ಅವ್ರಿಗೆ ಡಾಂಬರ್ ಹಾಕೋಕ್ಕೆ, ಆಯಿತಾ. ಡಾಂಬರ್ ಹಾಕೋಕ್ಕೆ 2.5 ವರ್ಷ ಬೇಕಾಗಿದೆ, ಆಯಿತಾ. ಆಮೇಲೆ ಅವರೇ ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ ನಗರೋತ್ಥಾನದಲ್ಲಿ. ಹೋಗಿ ನೆಹರು ರೋಡಲ್ಲಿ ಹೋಗಿ ನೋಡಿಬಿಟ್ಟು ಅಲ್ಲಿ ಕೇಳಿಬಿಟ್ರೆ ಜನ ಹೇಳ್ತಾರೆ, ಆ ಕಾಂಕ್ರೀಟ್ ರೋಡ್ ಮಾಡಿದ ಪುಣ್ಯಾತ್ಮ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ. ಅದೇ ನಗರೋತ್ಥಾನದಲ್ಲಿ 7 ಕೋಟಿ ರೂಪಾಯಿ ಬಿಲ್ ಮಾಡಿದರು, ಡಾಂಬರ್ ಮಾಡಿದರು. ಚುನಾವಣೆಯಲ್ಲಿ ಗಡಿಬಿಡಿನಲ್ಲಿ 2023ರಲ್ಲಿ 7 ಕೋಟಿ ರೂಪಾಯಿ ಬಿಲ್ಲು DC ಆಫೀಸಿಗೆ ಸಬ್ಮಿಟ್ ಆಗಿತ್ತು. ಆಮೇಲೆ ಯಾಕೆ ಹೌಸಿಂಗ್ ಬೋರ್ಡು, ಹಿರೇಮಗಳೂರು ಬೈಪಾಸು ಎಲ್ಲ ಕಡೆ ಕೋಟೆ ಮತ್ತೆ ರೀಡಾಂಬರ್ ಮಾಡೋದನ್ನು ಬಿಲ್ ತಗೊಂಡ್ರು ಅನ್ನೋದನ್ನು ನೀವು ಹೋಗಿ ದಾಖಲೆ ಪರಿಶೀಲನೆ ಮಾಡಿದರೆ ಗೊತ್ತಾಗ್ತದೆ. ನಾವಾದರೆ ಅಟ್ಲೀಸ್ಟ್ ಗೊತ್ತಾದ ತಕ್ಷಣ ಸರಿಪಡಿಸೋ ಕೆಲಸ ಮಾಡ್ತಾಯಿದ್ವಿ. ಅವರು ಬಿಲ್ಲೇ ತಗೊಳಕ್ಕೆ ಹೋಗಿದ್ರು. ಆದರೆ DC ಮೇಡಮ್ ಅವರು ಸ್ಥಳ ಪರಿಶೀಲನೆ ಮಾಡಿ ಚೆಕ್ ಮಾಡಿದ ಮೇಲೆ ಮತ್ತೆ ಇನ್ನೊಂದು ಕೋಟಿ ಡಾಂಬರ್ ಹಾಕಿದ ಮೇಲೆ ಅವ್ರಿಗೆ ಬಿಲ್ ಕೊಟ್ಟಿದ್ದಾರೆ. ಅದು ದಾಖಲೆಗಳೇ ಹೇಳ್ತವೆ, ನಾನು ಯಾರ ಮೇಲೂ ಆರೋಪ ಮಾಡಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಟೀಕೆಗಳು ಸಾಯ್ತವೆ, ಕೆಲಸ ಉಳಿತವೆ ಅಂತ. ಮೊದಲನೇ ಅವಧಿಯಲ್ಲಿ 2.5 ವರ್ಷದಲ್ಲಿ ನನಗೆ ಜನ ಕೊಟ್ಟ ಒಂದು ಅವಕಾಶದಲ್ಲಿ ಜನರಿಗೆ ತೃಪ್ತಿ ತರುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಇನ್ನೂ 2.5 ವರ್ಷ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಜನ ನಮ್ಮನ್ನು ಆಯ್ಕೆ ಮಾಡಿರೋದು ಜನರ ಸೇವೆ ಮಾಡಲಿಕ್ಕೆ. ಎಲ್ಲೂ ಅದಕ್ಕೆ ಅಡಚಣೆ ಆಗದ ರೀತಿಯಲ್ಲಿ ಎಲ್ಲ ನಗರಸಭೆ ಅಧ್ಯಕ್ಷರು ಸದಸ್ಯರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತೀನಿ. ಕಳಪೆ ಕಾಮಗಾರಿಗೆ ಅವಕಾಶ ಕೊಡೋದಿಲ್ಲ, ಅದು ಮಾತ್ರ ಗಟ್ಟಿಯಾಗಿ ಹೇಳ್ತೀನಿ. ಇಲ್ಲ, ಅಧಿಕಾರಿಗಳು ನಗರಸಭೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಎಲ್ಲ ಜಾಗದಲ್ಲೂ ನಗರಸಭೆ ಇಂಜಿನಿಯರ್ಗಳು ನಿಂತು ಕೆಲಸ ಮಾಡ್ತಾಯಿದ್ದಾರೆ. ಇದು KRDLನವರು ಆ ಕ್ಷಣದಲ್ಲಿ ಅವತ್ತಲ್ಲಿ ಇರಲಿಲ್ಲ ಅಂತ ಮಾಹಿತಿ ಬಂದಿದೆ. ಅವ್ರ ಮೇಲೆ ಖಂಡಿತ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ತೆಗೆದುಕೊಂಡು. ಸರಳೀಕರಣ ನಮ್ಮದು ಚರ್ಚ್ ರೋಡಲ್ಲಿ ಮತ್ತು ಆಶ್ರಯ ಹಾಸ್ಪಿಟ್ಲ್ ಮುಂದೆ ಡಾಂಬರೀಕರಣ ಮಾಡ್ತಾಯಿದ್ರು. ಅದು ನಿನ್ನೆನೂ ಕೂಡ ನಾನು ಪರಿಶೀಲನೆ ಮಾಡಿದಾಗ ಒಂದು ಸ್ವಲ್ಪ ಅದರಲ್ಲಿ ಸಮಸ್ಯೆ ಆಗಿತ್ತು. ನಂತರದಲ್ಲಿ ನಾವು ಕೂಡ ಇಂಜಿನಿಯರ್ನ ಎಲ್ಲ ಕರೆಸಿ ಇದನ್ನು ಸರಿ ಇಲ್ಲ, ಡಾಂಬರ್ ಪುನಃ ಹಾಕಬೇಕು ಅಂತ ಹೇಳಿದಾಗ ಅವ್ರು ಖಂಡಿತ ಒಪ್ಕೊಂಡಿದ್ರು. ನಮ್ಮ ಶಾಸಕರು ಕೂಡ ತುಂಬ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿ ನಮಗೆ ಇದನ್ನು ಚೆನ್ನಾಗಿ ಮಾಡಿಸಿ ಅಂತಲೇ ಕೂಡ ಹೇಳಿರೋದು. ಅವ್ರು ಯಾವುದು ಕಳಪೆ ಕಾಮಗಾರಿ ಮಾಡಿಲ್ಲ ಅಂತ ಮಾಡಬೇಡಿ ಅಂತಲೇ ಹೇಳೋದು. ಫಸ್ಟಿಂದನೂ ಅದು ಅದೇ ಥರ ಹೇಳ್ಕೊಂಡು ಬರ್ತಾಯಿದ್ರು. ನಾನು ಯಾವುದೋ ಈ ವಿಷಯಕ್ಕೆ ಕಾಂಪ್ರಮೈಸ್ ಆಗೋದಿಲ್ಲ, ರೋಡ್ಗಳೆಲ್ಲ ಚೆನ್ನಾಗಿರಬೇಕು, ಗುಣಮಟ್ಟದ ಕಾಮಗಾರಿ ಮಾಡಬೇಕು ಅಂತಲೇ ಅವ್ರು ಹೇಳ್ಕೊಂಡು ಬಂದಿದ್ದರು. ಆದರೂ ಸದಾ ಕೆಲವೊಬ್ಬರುಗಳು ನೀವು ಡಾಂಬರೀಕರಣ ಮಾಡುವಾಗ ದುಡ್ಡಿನ ಆಸೆಗಿದ್ದೆ ಎಲ್ಲ ಮಾಡ್ತಾಯಿದ್ದೀರಿ, ಇದೆಲ್ಲ ತಪ್ಪು ಅಂತ ಹೇಳ್ಕೊಂಡು ನನ್ನ ಹತ್ರ ಜಗಳಕ್ಕೆ ಬಂದರು. ಅದೆಲ್ಲ ತಪ್ಪು ಸಂದೇಶ ಯಾರಿಗೂ ಕೊಡಬೇಡಿ, ಎಲ್ಲರೂ ಒಳ್ಳೆ ಕಾಮಗಾರಿಗನ್ನೇ ಮಾಡ್ತಾಯಿರೋದು. ಇದರಿಂದ ಜನಗಳಿಗೆ ಬೇರೆ ಥರ
ನ್ಯೂಸ್ ಹೋಗೋದನ್ನ ಜನಗಳು ಕ್ರಿಯೇಟ್ ಮಾಡಬೇಕು ಅಂತ ಒಳ್ಳೆ ಕೆಟ್ಟ ಹೆಸರು ತರಬೇಕು ಅನ್ನೋ ಉದ್ದೇಶದಿಂದ ನೆನ್ನೆ ಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ತಕ್ಕ ಪಾಠ ಆಗಿದೆ. ಇವತ್ತು ನಮ್ಮ ಶಾಸಕರು ಕೂಡ ನಮ್ಮನ್ನು ಕರ್ಕೊಂಡು ಬಂದು ಎಲ್ಲ ಪರಿಶೀಲನೆ ಮಾಡಿ ನೋಡಿದಾಗ ಅವರೇ ಇವಾಗ ಅವ್ರು ನೆನ್ನೆ ಬಂದವಂಥವರೇ ಇವತ್ತು ಖುಷಿಪಟ್ಟು ಎಲ್ಲ ನಮಗೆ ಧನ್ಯವಾದವನ್ನು ಹೇಳಿ ಹೋಗಿದ್ದಾರೆ. ನಮ್ಮ ಶಾಸಕರು ಕಾಮಗಾರಿಗಳನ್ನು ವೀಕ್ಷಣೆ ಮಾಡ್ತಾರೆ. ಆದರೆ BJPಯವರ ತರಕ್ಕೆ ಕಳಪೆ ಕಾಮಗಾರಿಯನ್ನು ಮಾಡ್ತಾ ಇಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಜನಪ್ರಿಯ ಸರ್ಕಾರ ಹಾಗೂ ಜನಪ್ರಿಯ ಶಾಸಕರು ತಕ್ಷಣ ಏನು ನಾಯ್ಡು ಬೀದಿಯನ್ನು ಕಳಪೆ ಕಾಮಗಾರಿ ಅಂತಕ್ಕಂಥ ಚಿನ್ನದ ರಸ್ತೆ ತಮ್ಮಯ್ಯ ಅಂತಕ್ಕಂಥ ಹೇಳಿದಾರಲ್ಲ, ಅವ್ರು ಬಂದು ನೋಡಬೇಕು. ಕೆಂಪನಹಳ್ಳಿ ರಸ್ತೆ, ಕುರುವಂಗಿ ರಸ್ತೆ, MG ರಸ್ತೆ ಆಜುಬಾಜಿನಲ್ಲಿರ್ತಕ್ಕಂಥ ಪಾರ್ಕಿಂಗ್ ನೋಡಬೇಕು ಅವರು ಯಾಕೆ ಮಾಡಿದ್ದಾರೆ ಅಂತ. ಆದರೆ ನಮ್ಮ ಶಾಸಕರು ಕಳಪೆ ಕಾಮಗಾರಿ ಅಂತ ಗೊತ್ತಾದಷ್ಟು ತಕ್ಷಣವೇ ಬಂದು ಸ್ಥಳ ಪರಿಶೀಲನೆ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಒಳ್ಳೆಯ ಉತ್ತಮ ಮಟ್ಟದ ಗುಣಮಟ್ಟದ ಕಾಮಗಾರಿ ಮಾಡಬೇಕು ಅಂತ ಸೂಚನೆ ಕೊಡ್ತಾರೆ. ಆದರೆ ಇವರು 19 ವರ್ಷಗಳ ಕಾಲ ಕೆಲವು ನಗರ ಪ್ರದೇಶ ಎದುರುಗಡೆ ಕಾಣ್ತಿರ್ತಕ್ಕಂಥ ರಸ್ತೆಗಳನ್ನು ಮಾಡೋಕ್ಕಾಗದೇ ಇರ್ತಕ್ಕಂಥವ್ರು, ಅವರು ಟೆಂಡರ್ ಮಾಡ್ಕೊಂಡಂಥವ್ರು ಯಾರು, ಅವರ ಕಾಮಗಾರಿ ಏನು, ಕಳಪೆನ ಗುಣಮಟ್ಟದ ಅಂತಕ್ಕಂಥ ವಿಚಾರ ತಿಳಿಬೇಕಾಗಿದೆ. ಆದರೆ ನಮ್ಮ ಗುರಿ ಇಷ್ಟೇ, ನಮ್ಮ ಜನಪ್ರಿಯ ಸರ್ಕಾರ, ಜನಪ್ರಿಯ ಶಾಸಕರು ಜನರಿಗೋಸ್ಕರವೇ ಜನರು ಏನು ಹೇಳ್ತಾರೆ ಆ ಕೆಲಸವನ್ನು ಮಾಡೋದಕ್ಕೆ ಬದ್ಧವಾಗಿರ್ತೇವೆ. ಯಾವುದೇ ಕಾರಣಕ್ಕೂ ಚಿಕ್ಕಮಗಳೂರು ನಗರದಲ್ಲಿ ಕಳಪೆ ಕಾಮಗಾರಿ ಆಗೋದು ಬಿಡೋದಿಲ್ಲ. BJPಯವರು ಕೆಲವರು ಅವರವರ ವೈಯಕ್ತಿಕ ಇದಕ್ಕೋಸ್ಕರ ಈ ಟೀಕೆ ಮಾಡ್ತಾರೆ. ಆದರೆ ಬಂದು ನೋಡಬೇಕು ಯಾರು ಚಿನ್ನದ ತಮ್ಮಯ್ಯ, ವಜ್ರದ ಮಾಜಿ ಶಾಸಕರು ಅಂತ ಹೇಳ್ತಾರೆ. ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ನಗರ ಯಾವ ರೀತಿಯಾಗಿರುತ್ತೆ, ಸುಂದರವಾಗಿರಬೇಕು ಅನ್ನೋದೇ ನಮ್ಮ ಗುರಿ. ಈಗ BJPಯವರೇ ನಿನ್ನೆ ಆರೋಪ ಮಾಡಿದ್ದಾರೆ. BJPಯವರಿಗೆ ನಮ್ಮ ಶಾಸಕರ ಬಗ್ಗೆ ಮಾತಾಡುವಂಥ ಯಾವ ನೈತಿಕತೆ ಇದೆ ಅಂತೇಳಿ ಪ್ರಶ್ನೆ ಮಾಡ್ತೀನಿ. ಕಳಪೆ ಬಗ್ಗೆ ಮಾತಾಡುವಂಥ ನೈತಿಕತೆಯೇ ಇಲ್ಲ. ಚಿಕ್ಕಮಗಳೂರಿನ ದಂಟ್ರಮುಖಿ ಕೆರೆಯಲ್ಲಿ ಯಾವುದೋ ಒಂದು ಬೆಚ್ಚ ನಿಲ್ಲಿಸ್ಬಿಟ್ಟು ಅವ್ರನ್ನ ವಿವೇಕಾನಂದ ಅಂತೇಳಿ ತೋರಿಸಿದವರು ಯಾರು, ಅದು ಕಳಪೆ ಆಗಿರಲಿಲ್ವಾ? ಅಥವಾ ಇಡೀ ಬಸವನಹಳ್ಳಿ ಕೆರೆ ಕಳಪೆ ಆಗಿರಲಿಲ್ವಾ? ಅಥವಾ ಈಗ ನೀವು ಏನು ನೋಡ್ತಿದ್ರೆ ಈ ರೋಡು CSC ಕಂಪ್ನಿಗೆ ಕಳೆದ 2.5 ವರ್ಷದ ಹಿಂದೆ ಟೆಂಡರ್ ಆಗಿದೆ. ಇನ್ನೂ ಕೂಡ ಈ ಕಾಮಗಾರಿ ಆರಂಭ ಮಾಡಿಲ್ಲ. ಇಲ್ಲಿನ ಜನರು ಎಷ್ಟು ಸಫರ್ ಪಡ್ತಿದ್ದಾರೆ ಅಂತೇಳಿ ಅವರೇ ಬಂದೀಗ ನಮ್ಮ ಶಾಸಕರ ಹತ್ರ ನೋವು ತೋಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಕಳಪೆ ಬಗ್ಗೆ ಮಾತಾಡಬೇಕಾದ್ರೆ ಅವರು ಕಳೆದ 20 ವರ್ಷದಲ್ಲಿ ಏನೇನು ಮಾಡಿದರು ಅನ್ನುವಂಥದ್ದನ್ನ ಕೂಡ ಅವರು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಅವರು ಕಳೆದ 20 ವರ್ಷ ಇವನ್ನೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಅವರಿಗೆ ಯಾವ ವಾಕ್ ಸ್ವಾತಂತ್ರ್ಯ ಇರಲಿಲ್ಲ. ಅವರ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಂಡಾಗಿತ್ತು. ಆದರೆ ಈಗ ಅವರಿಗೆ ಮಾತಾಡುವಂಥ ಒಂದು ಧೈರ್ಯ ಬಂದಿದೆ ಅಂದರೆ ಅದಕ್ಕೆ ನಿಜವಾಗ್ಲೂ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರಿಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ ಅವರ ಏನು ಟೀಕೆ ಮಾಡ್ತಿದ್ದಾರೆ ಆ ಟೀಕೆಗೆ ಪ್ರತ್ಯುತ್ತರವಾಗಿ ನಿನ್ನೆನೇ ಕೂಡ ನಮ್ಮ ಶಾಸಕರು ಏನು ಕಾಮಗಾರಿ ಆಗಿದೆ ಅದನ್ನು ನಿಲ್ಲಿಸಿ ಮತ್ತೆ ಪುನರಾರಂಭ ಮಾಡಿ ಹೊಸದಾಗಿ ಕಾಮಗಾರಿಯನ್ನು ಆರಂಭ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ಮತ್ತೆ ಹೊಸದ ಕಾಮಗಾರಿ ಆಗ್ತದೆ. ನಗರಸಭಾ ಸದಸ್ಯೆ ರೂಪಾ ಕುಮಾರ್ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಶಾಸಕರಲ್ಲಿ ಅಳಲು ತೋಡಿಕೊಂಡು ರಾತ್ರಿ ಕಾಮಗಾರಿ ಆರಂಭಿಸಿ ಗುಣಮಟ್ಟ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ ಎಂದು ದೂರಿದ್ರು. ಈ ಸಮಯದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಶೀಲಾ ದಿನೇಶ್, ಮಾಜಿ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಂಜೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.